ಇಲ್ಲಿ ವಿಶೇಷವಾಗಿ ಇವತ್ತು ಭಾರತದ ಒಬ್ಬ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂತೆ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ದಾರೆ. ನೀವು ನೋಡಿರ್ಬೋದು, ಪಾರ್ಲಿಮೆಂಟ್ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘಟನಾವಳಿಗಳನ್ನು ಆಧರಿಸಿದಂತಹ ಬದುಕಿನ ಎಲ್ಲ ಮಹತ್ವದ ವಿಚಾರಗಳನ್ನು ಇಲ್ಲಿ ಗಾಂಧಿ ಸೆಕ್ಪಾಲ್ ಮತ್ತು ಶ್ರೀಮತಿ ಭೀಮಾಬಾಯಿ. ಸ್ನೇಹಿತರೆ ನೋಡಿ, ನನ್ನ ಫ್ರೆಂಡು ಬಸವರಾಜ್ ಅಂತ ಇವರು. ಇವತ್ತು ನಾನು ಈ ಲಾಲ್ಬಾಗ್ ಬರೋಕ್ಕೆ ಕಾರಣ ಇವರೇ. ಯಾಕೆಂದರೆ ಲಾಲ್ಬಾಗ್ ಇವತ್ತು ಫ್ಲವರ್ ಶೋ ಇದೆ ಆಗಸ್ಟ್ 15ರ ನಿಮಿತ್ತವಾಗಿ. ಬಾ ನೋಡ್ಕೊಂಬರೋಕ್ಕೆ ಹೋಗೋಣ ಅಂತ ಕರೆದ. ಸೊ ಅದಕ್ಕೋಸ್ಕರ ನಾವು ಬಂದೆವು. ಫ್ರೆಂಡ್ಸ್, ನಾನು ಬಸವರಾಜ್ ಕಲ್ಯಾಣ್ ಅವರ ಮಿತ್ರ. ಇವತ್ತು ಆಗಸ್ಟ್ 15ಕ್ಕೆ ಸ್ಪೆಷಲಾಗಿ ಅಂಬೇಡ್ಕರ್ ಅವರ ಒಂದು ವಿಶೇಷತೆ, ಅದ್ರಗೋಸ್ಕರ ಇಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ನಡೀತಾ ಇದೆ. ಅಂಬೇಡ್ಕರ್ ಸಾಂಗ್ಸ್ ಕೂಡ ಬರ್ತಾ ಇದೆ, ಬಂದು ಕೇಳ್ಬೋದು. ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ಬೋದು ಬಂದು. ಈ ಕಲ್ಯಾಣ ಇವತ್ತು ರಜೆ ಇತ್ತು, ನಾವು ಇವತ್ತು ಇಬ್ಬರು ಮಾತಾಡ್ಕೊಂಡು ಬಂದಿವಿ. ಭಾಳ ಅದ್ಭುತವಾಗಿ ಚೆನ್ನಾಗೆಲ್ಲ ಆಯೋಜನೆ ಮಾಡಿದ್ದಾರೆ. ನೀವು ಬನ್ನಿ. ಆಮೇಲೆ ಇಂಥ ಒಳ್ಳೊಳ್ಳೆ ವೀಡಿಯೋಗಳು ಕೂಡ ಕಲ್ಯಾಣ್ ಬಂಡೇರ್ ಚಾನಲಲ್ಲಿ ಸಿಗುತ್ತೆ. ನಾನು ಅದ್ರ ಒಬ್ಬ ಸಬ್ಸ್ಕ್ರೈಬರ್ ಆಗಿದ್ದೀನಿ. ನೀವು ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಷಯ ಇರ್ತಕ್ಕಂಥ ವೀಡಿಯೋಗಳು ಆಗ್ತಾಯಿದೆ. ನಾವು ಮಾಡಿ ಪ್ರೋತ್ಸಾಹಿಸಿ, ನಮ್ಮ ಹುಡುಗ ಬೆಳೀಲಿ, ನಾವು ಎಲ್ಲ ಸಪೋರ್ಟ್ ಮಾಡೋಣ. ಬನ್ನಿ, ಒಂದು ಸಾರಿ ವಿಸಿಟ್ ಮಾಡಿ ಲಾಲ್ಬಾಗ್ಗೆ. ಅದ್ಭುತವಾಗಿದೆ. ಇನ್ನು ವಿಶೇಷ ಏನಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿಗೋಸ್ಕರ ಅವರದೇ ಆದಂಥ ವಿಶೇಷತೆ ಮಾಡಿದ್ದಾರೆ. ಹಂಗಾಗಿ ಒಂದು ಈ ಸಾರಿ ಒಂದು ಫ್ಲವರ್ ಶೋ ಏನಪ್ಪ ಅಂದರೆ ಭಾಳ ವಿಶೇಷತೆ ಅನ್ಬೋದು. ಯಾಕೆಂದರೆ ಅಂಬೇಡ್ಕರ್ದು ಫಸ್ಟ್ ಟೈಮ್ ಈ ಸಾರಿ ಮಾಡಿ. ಲಾಸ್ಟ್ ಟೈಮ್ ಒಂದು ಸಾರಿ ನಾನು ಲಾಲ್ಬಾಗ್ ಬಂದಾಗ ಈ ಸಿಂಹದ ಮೇಲೆ ನಾನು ಕೂತ್ಕೊಂಡಿದ್ದೆ. ಅದರಲ್ಲಿ ಭಾಗಿಯಾಗಿರೋದು DK ಶಿವಕುಮಾರ್, ಸಿದ್ದರಾಮಯ್ಯ ಸಾರು, ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಇದು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಓಕೆ. ನಾನು ಕಲಬುರಗಿ ಡಿಸ್ಟ್ರಿಕ್ಟ್ ವಾಡಿ ಗ್ರಾಮದಿಂದ ಬಂದಿದ್ದೀನಿ. ರೈಲ್ವೆ ಕಾಲೋನಿ. ಗುಲ್ಬರ್ಗದಿಂದ ಬಂದಿರಾ? ಓಕೆ ಸರ್, ಹೇಳಿ. ಗುಲ್ಬರ್ಗದಿಂದ ಬಂದಿದ್ದೀವಿ, ಚಿತ್ತಾಪುರ ಮತಕ್ಷೇತ್ರದಿಂದ ಬಂದಿದ್ದೀವಿ, ವಾಡಿ ಗ್ರಾಮದಿಂದ ಬಂದಿದ್ದೀವಿ. ನಡೆದಿರೋದು ಅತಿ ಹೆಚ್ಚು ಖುಷಿ ಅಂದರೆ 216ನೇ ಪುಷ್ಪ ಪ್ರದರ್ಶನ. ಇದು ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಿರೋದು ಅತ್ಯಂತ ಖುಷಿ ವಿಚಾರ. ಹಾಯ್, ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಕಲ್ಯಾಣ್ ಬಂಡರಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಲ್ಬಾಗ್ನ ಪಶ್ಚಿಮ ದ್ವಾರದಿಂದ ನಾವು ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. 216ನೆಯ ಫಲ ಪುಷ್ಪ ಪ್ರದರ್ಶನ ಬಹಳ ಅದ್ಧೂರಿಯಾಗಿ ಈ ಒಂದು ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಟಿಕೆಟ್ ಬಗ್ಗೆ ಮಾತನಾಡಿದರೆ ವಯಸ್ಕರಿಗೆ 80 ರೂಪಾಯಿ, ವೀಕೆಂಡಲ್ಲಿ 100 ರೂಪಾಯಿ ಮತ್ತು ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಯಾವುದೇ ಒಂದು ವಾಟರ್ ಬಾಟ್ಲ್ ಇಲ್ಲಿ ಅಲೋ ಇರಲ್ಲ. ಸೊ ಏನೇ ಇದ್ರೂ ಕೂಡ ಅಲ್ಲೇ ನೀರು ಕುಡಿದು ಅಲ್ಲೇ ಒಂದು ಡಸ್ಟ್ಬಿನ್ ಹಾಕಿಬಿಟ್ಟು ಹೋಗ್ಬೇಕಂತ ಅಲ್ಲಿ ಸಿಬ್ಬಂದಿಯವರು ಹೇಳಿದರು. ಒಳಗಡೆ ನೀರು ಸಿಗುತ್ತೆ, ಅನೇಕ ಕಡೆ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಈ ಒಂದು ಕಾರಂಜಿಯನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಎಷ್ಟೊಂದು ಅದ್ಭುತವಾಗಿ, ಎಷ್ಟೊಂದು ಸುಂದರವಾಗಿ ಈ ಒಂದು ದೃಶ್ಯ ನಮಗೆ ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಸಿಗ್ತಾ ಇದೆ. ಈ ಒಂದು ದೃಶ್ಯವು ಪಶ್ಚಿಮ ದ್ವಾರದ ಒಳ ಬಂದರೆ, ಸ್ವಲ್ಪ ಮುಂದೆ ಬಂದರೆ ಈ ಒಂದು ದೃಶ್ಯ ನೀವು ನೋಡಬಹುದು. ನೋಡಿ ಸ್ನೇಹಿತರೆ, LED ಸ್ಕ್ರೀನ್ ಮತ್ತು ಅನೇಕ ದೊಡ್ಡದಾದಂಥ ಒಂದು ಬ್ಯಾನರಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಅವರ ಬಗ್ಗೆ ಹೇಳಲಾಗಿದೆ. ಯಾವುದೋ ಒಂದು ಸ್ಕೂಲಿನ ಮಕ್ಕಳು ಈ ಫಲಪುಷ್ಪ ಪ್ರದರ್ಶನವನ್ನು ನೋಡಲು ತಮ್ಮ ಶಿಕ್ಷಕರ ಜೊತೆ ಬಂದಿದ್ದಾರೆ. ಇದು ಲಾಲ್ಬಾಗ್ ಕೆರೆ. ಎಷ್ಟೊಂದು ಸುಂದರವಾಗಿ ಇದೆ ನೋಡಿ ಲಾಲ್ಬಾಗ್ ಕೆರೆ. ಇದು ಇಲ್ಲೊಂದು ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಏನಂದರೆ, ಪ್ಲಾಸ್ಟಿಕ್ ಬಾಟ್ಲಿ, ಪ್ಲಾಸ್ಟಿಕ್ ಚೀಲ, ಪೂಜಾ ಸಾಮಗ್ರಿ ಹಾಗೂ ಇತರೆ ಯಾವುದೇ ತ್ಯಾಜ್ಯಗಳನ್ನು ಕೆರೆಗೆ ಎಸೆಯಬಾರದು, ಏನು ಇಲ್ಲಿ ಬಿಸಾಕಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಕಳಕಳಿ ಕೂಡ ಅದೇ, ಯಾರೂ ಕೂಡ ಇಲ್ಲಿ ಕಸವನ್ನು ಹಾಕಬಾರ್ದು. ಇದನ್ನ
ಸ್ನೇಹಿತರೆ, ಇಲ್ಲಿ ಜೇಬು ಕಳ್ಳರು, ಮೊಬೈಲ್ ಕಳ್ಳರು, ಬ್ಯಾಗ್ ಕಳ್ಳರು ಇರ್ತಾರೆ, ಎಚ್ಚರಿಕೆಯಿಂದ ಇರಬೇಕು. ಒಂದು ಪ್ಲೇಟ್ ಎಷ್ಟಣ್ಣ? ಎಲ್ಲ ಹಣ್ಣು ಮಿಕ್ಸ್ ಫ್ರೂಟ್ ಸೌತಿಗೆ ಆದರೆ ಬರೀ 30 ರೂಪಾಯಿ. ಮಂಗ್ಯನ ಆಟ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಇವಾಗ. ಸ್ನೇಹಿತರೆ, ನಮ್ಮ ಕಡೆಗೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆಗೆ ಈ ಮಂಗ್ಯನ ನಾವು ಬಾಲೆ ಅಂತ ಕರಿತೀವಿ, ಹನುಮಂತ ಅಂತ ಕರಿತೀವಿ. ಹನುಮಂತಣ್ಣ ಹಣ್ಣು ತಿಂತಾ ಇದ್ದಾನೆ. ಬಾಯ್ ಹನುಮಂತಣ್ಣ. ಬನ್ನಿ ಸ್ನೇಹಿತರೆ, ನಾವು ಮುಂದೆ ಸಾಗೋಣ. ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಶುಗರ್ ಫ್ರೀ ಅಥವಾ ಶುಗರ್ಲೆಸ್ ತಂಪು ಪಾನೀಯಗಳು ಇಲ್ಲಿ ನಿಮಗೆ ಕುಡಿಯಲು ಸಿಗುತ್ತವೆ ಸ್ನೇಹಿತರೆ. ಶುಗರ್ ಇರೋರು ಈ ಒಂದು ಪಾನೀಯಗಳನ್ನು ನೀವು ಯೂಸ್ ಮಾಡ್ಬೋದು. ರಂಗೋಲಿ ಹಾಕೋದು ಎಷ್ಟ್ಕೊಂಡಣ್ಣ? 30 ರೂಪಾಯಿಗೆ ಒಂದು ತೊಗೊಂಡು ಹಿಂಗೆ ಹಾಕ್ಬಿಟ್ರೆ ಓದ್ಬಿಡ್ತದ. ಗಾಜಿನ ಮನೆಗೆ ದಾರಿ. ಸ್ನೇಹಿತರೆ, ಗಾಜಿನ ಮನೆಗೆ ಹೋಗುವಂತ ಬಹಳ ಮುಖ್ಯವಾದ ಒಂದು ರಸ್ತೆಯ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನೋಡಿ, ಅಕ್ಕಪಕ್ಕದಲ್ಲಿ ಅನೇಕ ಒಂದು ಹಣ್ಣುಗಳಾಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಅನೇಕ ಒಂದು ಚಾಟ್ ಸೆಂಟರ್ ಒಂದು ಶಾಪ್ಗಳು ಏನಪ್ಪ ಅಂದ್ರೆ ನಿಮಗೆ ಸಿಗ್ತವೆ. ನಿಮ್ಮ ಹಸಿವು ಮತ್ತು ಬಾಯಾರಿಕೆಗಳನ್ನ ನೀಗಿಸಿಕೊಳ್ಳಲು ಲಾಲ್ಬಾಗ್ ಒಳಗಡೆ ಅನೇಕ ಒಂದು ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸ್ನೇಹಿತರೆ. ಬನ್ನಿ ಹಾಗೆ ಮುಂದೆ ಸಾಗೋಣ. ನೋಡಿ, ಪೇರು ಹಣ್ಣು, ಸೌತೆಕಾಯಿ, ಅನೇಕ ಚಾಟ್ ಸೆಂಟರ್ಗಳು ಈ ಒಂದು ಫಲಪುಷ್ಪ 216ನೇ ಫಲಪುಷ್ಪ ಪ್ರದರ್ಶನ ಅಂಬೇಡ್ಕರ್ ಅವರ ಒಂದು ಸ್ಪೆಷಲ್ ಈ ಒಂದು ಸಮಯದಲ್ಲಿ ಒಳಗಡೆ ಲಾಲ್ಬಾಗ್ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಮೆಕ್ಕೆಜೋಳ, ಈ ಕಡೆ ಜೋಳ ಅಂತಾರೆ, ನಮ್ಮ ಕಡೆ ಮೆಕ್ಕೆಜೋಳ ಅಂತ ಕರೀತಾರೆ. 40ರಿಂದ 60 ರೂಪಾಯಿ ಮೆಕ್ಕೆಜೋಳ ಅಂತ. ನೋಡಿ ಸ್ನೇಹಿತರೆ, ಇದು ಸೀಡ್ಸ್ಗಳು ಅಂದ್ರೆ ಬೀಜಗಳು. ಎಲ್ಲಾ ರೀತಿಯ ಒಂದು ತರಕಾರಿಯ ಬೀಜಗಳು ಇಲ್ಲಿ ನಿಮಗೆ ಸಿಗ್ತವೆ. ಹೈಬ್ರಿಡ್, ಜವಾರಿ. ಬಸ್ಸು, ಟಾಯ್ಲೆಟ್ ರೂಮ್ ಎಷ್ಟೊಂದು ಹೈಲೈಟ್ ಆಗಿ ಮಾಡಿದಾರಲ್ಲ. ಟಾಯ್ಲೆಟ್ ಅದು ಹೌದಾ? ವಾದ್ಯರಂಗ ಗಾಜಿನ ಮನೆ. ಸ್ನೇಹಿತರೆ ನೋಡಿ, ಗಾಜಿನ ಮನೆ ನಾವು ಈಗ ನೋಡ್ತಾ ಇದ್ದೀವಿ ದೂರದಿಂದ. ಎರಡು ಎಂಟ್ರೆನ್ಸ್ ಅಲ್ಲಿ ನೋಡಿ, 2 ಭಾಗಗಳಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಎಷ್ಟೊಂದು ಮುಗಿಲೆತ್ತರಕ್ಕೆ ಮುಟ್ಟುವಂತೆ ಮರಗಳು ಬೆಳೆದಿದ್ದಾವೆ. ಕ್ರಿಸ್ಮಸ್ ಟ್ರೀ ಅಂತ ಕರೀತಾರೆ ಈ ಮರಗಳನ್ನು. ನೋಡಿ, ಎಮರ್ಜೆನ್ಸಿಗೋಸ್ಕರ ಆಂಬುಲೆನ್ಸ್ ಕೂಡ ಇಲ್ಲಿ ನಿಂತ್ಕೊಂಡಿದೆ. ಬನ್ನಿ, ಗಾಜಿನ ಮನೆಯಲ್ಲಿ ಯಾವ ಒಂದು ವಿಶೇಷಗಳಿಂದ ಫ್ಲವರ್ ಶೋ ಮಾಡಿದ್ದಾರೆ ಅಂತ ನಾವು ನೋಡೋಣ ಸ್ನೇಹಿತರೆ, ಗಾಜಿನ ಮನೆಯ ಮುಂಭಾಗದಲ್ಲಿಯೇ ಈ ಒಂದು ಕಾರಂಜಿ ಅದ್ಭುತವಾದ ಒಂದು ಮನಮೋಹಕವಾದ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ಒಂದು ಸ್ವಲ್ಪ ತುಂಬ ಲೆಂತಿ ಆಗುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ತುಂಬ ವಿಷಯಗಳಿದೆ. ಸ್ವಲ್ಪ ಇದ್ರೆ ಹೆಂಗೋ ಹೇಳಿಬಿಟ್ಟು ಮುಗಿಸ್ಬೋದು. ಅನೇಕ ಹೋರಾಟಗಾರರು, ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ದಯಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ತಿಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಅಂತೂ ಫೈನಲ್ ಆಗಿ ನಾವು ನೋಡಬೇಕಾದಂಥ ಬಹಳ ಮುಖ್ಯ ಮತ್ತು ವಿಶೇಷವಾದಂಥ ಒಂದು ಗಾಜಿನ ಮನೆಯ ಮುಂಭಾಗದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಬನ್ನಿ, ನಾವು ಬಲಭಾಗದಲ್ಲಿರುವ ಒಂದು ಗೇಟಿನ ಮೂಲಕ ಒಳಗೆ ಹೋಗೋಣ ಅಂತ. ಏನೆಲ್ಲ ಇದೆ ಹಾಗೆ ನೋಡ್ಕೊಂಡು ಹೋಗೋಣ. ಎಂಟ್ರೆನ್ಸ್ಗಿಂತ ಮುಂಚೆ ಎಡಭಾಗದಲ್ಲಿ ಸಖತ್ತಾಗಿದೆ ನೋಡಿ. ಅಂಬೇಡ್ಕರ್ ಅವರು ಒಂದು ಮಗುವಿನ ಜೊತೆ ಮಾತನಾಡ್ತಿದ್ದಾರೆ. ಆ ಥರ ಒಂದು ಚಿತ್ರಣ ಇಲ್ಲಿದೆ. ಸಾಲಾಗಿ ಬನ್ನಿ, ಕ್ಯೂ. ಸ್ನೇಹಿತರೆ, ಅಂತೂ ಫೈನಲ್ ಆಗಿ ನೋಡಬೇಕಾದಂಥ ಒಂದು ದೃಶ್ಯವನ್ನು ಇವಾಗ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೈಯನ್ನು ಮುಂದುಗಡೆ ಮಾಡಿ ನಿಂತಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ದೃಶ್ಯ. ಆ ಒಂದು ಬಂಗಾರದ ಒಂದು ಕಲರಲ್ಲಿ ಕೆತ್ತಿದಂಥ ಒಂದು ಮೂರ್ತಿ ಬಹಳ ವಿಶೇಷಗಳಿಂದ ಕೂಡಿದೆ ಅಂತ ಹೇಳಬಹುದು. ಜೊತೆಗೆ ದೆಹಲಿಯ ಒಂದು ಸಂಸತ್ ಭವನ ಸ್ನೇಹಿತರೆ, ಇಲ್ಲಿ ಹೂವಿನ ಒಂದು ಅಲಂಕಾರದಲ್ಲಿ ನೋಡಲು ಬಲು ವಿಶೇಷ ಮತ್ತು ಬಹಳ ಅದ್ಭುತವಾಗಿ ಕಾಣಿಸ್ತದೆ ಅಂತ ಹೇಳಬಹುದು.
ಲಾಲ್ಬಾಗ್ ಗಾಜಿನ ಮನೆಯಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋವನ್ನು ಈ 2024ರಲ್ಲಿ ಆಯೋಜನೆ ಮಾಡಿರುವಂಥದ್ದು ತುಂಬ ಸಂತೋಷ. ಆದರೆ ಇದರ ವಿಶೇಷತೆ ಏನಂದರೆ ಭಾರತದ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಘಟನಾವಳಿಗಳನ್ನು ಕುರಿತಂತೆ ಇವತ್ತು ಇಲ್ಲಿ ಈ ಗಾಜಿನ ಮನೆಯಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಅಳವಡಿಸಿರುವಂಥದ್ದು ತುಂಬ ಸಂತೋಷ. ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅತ್ಯಂತ ಶ್ರೇಷ್ಠ ಒಬ್ಬ ವಿಚಾರ ಚಿಂತಕರು. ಅದರಲ್ಲೂ ಕೂಡ ಭಾರತೀಯ ತಳ ಸಮುದಾಯಗಳ ವಿಮೋಚನೆಗಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಂಥವರು ಬಾಬಾ ಸಾಹೇಬರು. ಈಗಾಗಲೇ ಈ ಒಂದು ಗಾಜಿನ ಮನೆಯಲ್ಲಿ ನಡೆದಿರುವಂತಹ ಫಲಪುಷ್ಪ ಪ್ರದರ್ಶನಗಳಲ್ಲಿ ಬಸವಣ್ಣನವ್ರನ್ನ, ವಿವೇಕಾನಂದ, ಇನ್ನಿತರ ಅನೇಕ ಮಹಾನ್ ನಾಯಕರುಗಳ ಒಂದು ಅವರ ಜೀವನಾಧಾರಿತವಾದಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಏರ್ಪಡಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಇವತ್ತು ಭಾರತದ ಒಬ್ಬ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂತೆ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ದಾರೆ. ನೀವು ನೋಡಿರ್ಬೋದು, ಪಾರ್ಲಿಮೆಂಟ್ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘಟನಾವಳಿಗಳನ್ನು ಆಧರಿಸಿದಂತಹ ಬದುಕಿನ ಎಲ್ಲ ಮಹತ್ವದ ವಿಚಾರಗಳನ್ನು ಇಲ್ಲಿ ಅಲ್ಲಿ ಪ್ರಿಂಟಲ್ಲಿ ತೋರಿಸಿದ್ದಾರೆ. ಹಾಗೆಯೇ ಅವರು ನಡೆಸಿದಂತಹ ಏನು ಅತ್ಯಂತ ಮಹತ್ವದ ಹೋರಾಟಗಳು, ಅದು ಕಳರಾಮ್ ದೇವಸ್ಥಾನ ಆಗಿರ್ಬೋದು, ಮಹಾಡಿಕೆರೆ ಹೋರಾಟ ಆಗಿರ್ಬೋದು, ಹಾಗೂ ಕೋರೆಗಾಂವ್ ಯುದ್ಧ ವೀರರ ಸ್ಮರಣೆಯ ಒಂದು ಇದು ಸ್ಮಾರಕ ಕೂಡ ಇಲ್ಲಿದೆ. ಬಾಬಾ ಸಾಹೇಬರು 1956ರಲ್ಲಿ ಏನು ಅಕ್ಟೋಬರ್ 14ನೇ ತಾರೀಕು ದೀಕ್ಷೆ ತೆಗೆದುಕೊಂಡ್ರು, ಆ ದೀಕ್ಷಾ ಸಮಾರಂಭ ಕೊಟ್ಟಂಥ ದೀಕ್ಷಾ ಭೂಮಿ ಇದೆ. ಹಾಗೆಯೇ ಬಾಬಾ ಸಾಹೇಬರ ಕೊನೆಯ ದಿನಗಳಲ್ಲಿ ಅವರು ಗದ್ದಿಸಿದ ನಂತರ ಅವರನ್ನು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅದು ಇಲ್ಲಿ ದೀಕ್ಷಾ ಭೂಮಿ ಇದೆ. ಮತ್ತು ಬಾಬಾ ಸಾಹೇಬರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂಥ ಮಹಾನ್ ಹೋರಾಟಗಾರರಾದಂಥ ಮಹಾತ್ಮ ಜ್ಯೋತಿಬಾ ಫುಲೆ, ಭಾರತೀಯ ಅಕ್ಷರಹೀನರಿಗೆ ನಾಲಿಗೆಯ ಮೇಲೆ ಅಕ್ಷರ ಮೂಡಿಸಿದಂಥವರು ತಾಯಿ ಸಾವಿತ್ರಿಬಾಯಿ ಫುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ. ಇವತ್ತು ಭಾರತದ ಜನ ಏನಾದರೂ ನೆನಪಿಸ್ಕೊಳ್ಬೇಕಾದ್ರೆ ಸರಸ್ವತಿಯಲ್ಲ, ಸಾವಿತ್ರಿಬಾಯಿ ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಮಹಾತ್ಮರು ಇಲ್ಲದೆ ಹೋಗಿದ್ರೆ ಭಾರತದ ಬಹುಸಂಖ್ಯಾತರಿಗೆ, ಬಹುಜನರಿಗೆ ಅಕ್ಷರನೇ ದೊರಕ್ತಾ ಇರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ಇವರು ನಮಗೆ ಅಕ್ಷರಗಳನ್ನು ಕೊಟ್ಟರು. ಹಾಗೆಯೇ ಕಬೀರ ಅವರ ಪ್ರತಿಮೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಕಬೀರ ಅವರು ಒಬ್ಬ ಸಂತ ಋಷಿಗಳು. ಅವರು ಬಾಬಾ ಸಾಹೇಬರು ಅತ್ಯಂತ ಪ್ರೀತಿಗೆ ಪಾತ್ರರಾಗಿದ್ದಂಥವರು. ಸಂತ ಕಬೀರರ ಫೋಟೋ ಕೂಡ ಅಲ್ಲಿರೋದನ್ನು ನೋಡಿರ್ಬೋದು. ಒಟ್ಟಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದು ಈ ಎಲ್ಲ ಭಾರತದ ಜನರಿಗೆ ಇವತ್ತು ಈ ದೇಶ ಒಂದು ಶಕ್ತಿಶಾಲಿ ಆಗಿರಬೇಕಾದ್ರೆ ನಮ್ಮ ಸಂವಿಧಾನ ಕಾರಣ. ಅದನ್ನೇ ಬರಾಕ್ ಒಬಾಮಾ ಅವರು ಹೇಳಿದ್ದು. ಬರಾಕ್ ಒಬಾಮಾ ಅವರು ಏನು ಹೇಳಿದ್ರು ಅಂದರೆ, ನಾನು ಇವತ್ತೇನಾದರೂ ಭಾರತಕ್ಕೆ ಜಗತ್ತಿನಲ್ಲಿ ವಿಶ್ವದಲ್ಲಿ ಒಂದು ಘನತೆ ಮತ್ತು ಗೌರವ ಸಿಕ್ಕುತ್ತೆ ಅಂದರೆ ಅದು ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನದ ಕಾರಣಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೆಲ್ಸನ್ ಮಂಡೇಲಾ ಏನು ಹೇಳ್ತಾರೆ ಅಂದರೆ, ಭಾರತದಿಂದ ನಾನೇನಾದರೂ ತೆಗೆದುಕೊಂಡು ಹೋಗುವಂಥ ಒಂದು ಪವಿತ್ರವಾದಂತಹ ವಸ್ತು ಏನಾದರೂ ಇದ್ರೆ ಅದು ಭಾರತದ ಸಂವಿಧಾನ ಅನ್ನುವಂಥ ಮಾತನ್ನು ನೆಲ್ಸನ್ ಮಂಡೇಲಾ ಹೇಳಿದರು. ಹೀಗಾಗಿ ಜಗತ್ತಿನ ಅನೇಕ ಶ್ರೇಷ್ಠ ವಿದ್ವಾಂಸರು ಈ ಸಂವಿಧಾನದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಆದರೆ ದುರದೃಷ್ಟವಶಾತ್ ಭಾರತದ ಅನೇಕ ಜನರು ನೋಡುವಂಥ ಕಣ್ಣುಗಳಿದೆಯಲ್ಲ, ಅದು ಜಾತಿಗ್ರಸ್ತ ಕಣ್ಣುಗಳಿಂದ ನೋಡ್ತಾರೆ. ಅದನ್ನು ಬಿಡಬೇಕು. ಬಾಬಾ ಸಾಹೇಬರನ್ನು ಸಂಕುಚಿತ ಮನಸ್ಸಿನಿಂದ ನೋಡಬಾರ್ದು, ವಿಶಾಲವಾದ ತೆರೆದ ಹೃದಯದಿಂದ ನೋಡಬೇಕು. ಆಗ ಬಾಬಾ ಸಾಹೇಬರು ಅರ್ಥ ಆಗ್ತಾರೆ. ಇಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಂಥವರು ಬಾಬಾ ಸಾಹೇಬರು. ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಮಹಿಳೆಯರ ಹಕ್ಕುಗಳನ್ನು ಕೊಟ್ಟಂಥವರು ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ ಮೂಲಕ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ಜಗತ್ತಿನ ಶ್ರೇಷ್ಠ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದರೆ ಪ್ರಥಮ ಭಾರತೀಯ ಬಾಬಾ ಸಾಹೇಬರು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದಂಥವ್ರು. ಹಾಗೆಯೇ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಅಲ್ಲಿ ಹೋಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಲಂಡನ್ನಿನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿದಂಥವರು ಬಾಬಾ ಸಾಹೇಬರು. ಬಾಬಾ ಸಾಹೇಬರು ಬರೆದಿರುವಂಥ ಏನು ಇಂಡಿಯನ್ ರುಪಿ ಅಂತ ಏನಿತ್ತು ಅದರ ಆಧಾರದ ಮೇಲೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಚನೆ ಆಗುತ್ತೆ.
ಹಂಗಾಗಿ ಬಾಬಾ ಸಾಹೇಬರು ಅವರು ಒಂದು ಸರ್ವಶ್ರೇಷ್ಠ ಜ್ಞಾನಿ ಅವರು. ಸೊ ಅವರ ಒಂದು ಅವ್ರು ಹೇಳಿರುವಂಥ ಒಂದು ದೂರದರ್ಶಿತ್ವದಿಂದ ಇವತ್ತು ದೇಶ ಮುನ್ನಡೀತಾ ಇದೆ. ಸೊ ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ರನ್ನ ಕೇವಲ ಅವರ ಹುಟ್ಟಿನಿಂದ ಅವ್ರನ್ನ ನೋಡಬಾರ್ದು, ಅವರ ಚಿಂತನೆಗಳನ್ನು, ಅವರ ವಿದ್ವತ್ತನ್ನು ಅರ್ಥ ಮಾಡ್ಕೊಳ್ಬೇಕು, ಓದಬೇಕು. ಆಗಲೇ ಬಾಬಾ ಸಾಹೇಬರು ಅರ್ಥ ಆಗೋದು ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ ಯು ಸರ್. ಅಣ್ಣ ಸ್ಟಾರ್ಟ್ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ನಾಗರಾಜ್ ನಾಟೇಗರ್ ಅಂತ. ನಾನು ಕಲಬುರಗಿ ಡಿಸ್ಟ್ರಿಕ್ಟ್ ವಾಡಿ ಗ್ರಾಮದಿಂದ ಬಂದಿದ್ದೀನಿ. ರೈಲ್ವೆ ಕಾಲನಿ ಗುಲ್ಬರ್ಗದಿಂದ ಬಂದಿರಾ? ಹಾಂ. ಓಕೆ ಸರ್, ಹೇಳಿ. ಗುಲ್ಬರ್ಗದಿಂದ ಬಂದಿದ್ದೀವಿ, ಚಿತ್ತಾಪುರ ಮತಕ್ಷೇತ್ರದಿಂದ ಬಂದಿದ್ದೀವಿ, ವಾಡಿ ಗ್ರಾಮದಿಂದ ಬಂದಿದ್ದೀವಿ. ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದರೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಹೌದು. ಯಾಕಂತಂತಂದರೆ ನಾವು ಅಷ್ಟು ದೊಡ್ಡವರಲ್ಲ, ನಾವು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು. ಬಾಬಾ ಸಾಹೇಬ್ರಂದರೆ ಒಬ್ಬರು ನಾಲೆಜ್ ಆಫ್ ಸಿಂಬಲ್ ಇಡೀ ಭಾರತ ದೇಶಕ್ಕೆ. ಹೌದು. ಅವ್ರು ಎಷ್ಟು ಕಷ್ಟಪಟ್ಟು ಇವತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೂ ಇವತ್ತು ಅವ್ರಿಗೆ ಯಾರು ಇದು ಮಾಡ್ಕೊಳ್ಳಲ್ಲ. ಆದರೂ ಅವರು ಇವತ್ತು ಈ ದೇಶಕ್ಕೆ ಒಂದು ಭಾಳ ದೊಡ್ಡ ಇತಿಹಾಸ ಥರ ಇದ್ದಾರೆ. ಇದು ಒಂದು ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ಇದು ನಮಗೆ ಕರ್ನಾಟಕ ಸರ್ಕಾರ ಮಾಡಿದ್ದಾರೆ. ಅವರಿಗೂ ನಮ್ಮ ಕಡೆಯಿಂದ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಲಬುರಗಿ ಡಿಸ್ಟಿಕ್ ವಾಡಿಯಲ್ಲಿ ಏಪ್ರಿಲ್ 27, ಏಪ್ರಿಲ್ 28 2 ಸರ್ತಿ ಬಂದು ಹೋಗಿದ್ದಾರೆ. ಗುಲ್ಬರ್ಗ ಬಂದು ಹೋಗಿದ್ದಾರೆ ವಾಡಿಗೆ. ಓ ಗ್ರೇಟ್. ಮಾಡಿಬಿಟ್ಟು ಹೋಗಿದ್ದಾರೆ. ಒಂದು ವಾಡಿಯಲ್ಲಿ ಇರೋದು ನಾವೆಲ್ಲ ಲಕ್ಕಿ. ನಿಜ ನಿಜ ಬಂದ್ಬಿಟ್ಟು ಹೋಗಿದ್ದಾರೆ ಅಂದರೆ ಹೌದು, ತುಂಬ ಪುಣ್ಯವಂತರ ಅಂತ ಅನ್ಕೋತೀನಿ ಸರ್ ನಾನು. ಓಕೆ. ಇದು ಒಂದು ಮಾಡಿದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿವರೆಗೂ ಇದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದಿದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ ಯು. ಸೊ ನಿಮಗೆ ತುಂಬ ಖುಷಿ ಇದೆ ಅಷ್ಟು ದೂರದಿಂದ ಬಂದಿರಂದ್ರೆ? ಇದು ನೋಡ್ಕೊಂಡು ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಪಾರ್ಲಿಮೆಂಟ್ ಮಾಡಿದ್ದಾರೆ. ಭಾಳ ಖುಷಿಯಾಗಿದೆ. ಇದು ದಿಲ್ಲಿನಾಗ ನೋಡೋಕ್ಕೆ ಸಿಗ್ತದೆ, ಇಲ್ಲಿ ನಮ್ಮ ಬೆಂಗಳೂರಿನಾಗೆ ಸಿಕ್ಕಿದೆ ನೋಡೋಕ್ಕೆ. ಅದು ಹೂವಿನಲ್ಲಿ ಸಿಕ್ಕಿದೆ. ಭಾಳ ಪುಣ್ಯವಂತರು. ಅಲಂಕಾರದಲ್ಲಿ ನೋಡೋಕೆ ಸಿಕ್ಕಿದೆ ಸರ್, ಅದು ನಮ್ಗೆ ತುಂಬ ಅದೃಷ್ಟ ಇದೆ. ಹೌದಲ್ರಿ? ಹೌದು. ಯಾಕಂದ್ರೆ ನಾವಂತೂ ದಿಲ್ಲಿ ಹೋಗೋಕ್ಕಾಗಲ್ಲ ಸರ್. ಹಾಂ ಹೌದು. ಇಲ್ಲಿಗೆ ಬರ್ಬೋದು ನಾವು. ಆ ಕಾರಣ ನಿಜ, ದಿಲ್ಲಿಗೆ ಹೋಗ್ಬಿಟ್ಟು ಒಂದು ಇದನ್ನ ಕಟ್ಟಡ ನೋಡೋಕ್ಕಾಗಲ್ಲ. ಸೊ ಆ ಒಂದು ಕಟ್ಟಡನ ಇಲ್ಲಿ ಹೂವಿನಲ್ಲಿ ನೋಡ್ಬೋದು, ಅಲಂಕಾರದಲ್ಲಿ ನೋಡೋಕೆ ಸಿಕ್ಕಿದೆ. ನಿಜ ನಿಜ ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಾವು ಕಲಬುರಗಿ ಜಿಲ್ಲೆ ಯಡ್ರಾಮಿಯಿಂದ ಬಂದಿದೆ. ಇಲ್ಲಿ ಬಂದಿರೋದು ಅತಿ ಹೆಚ್ಚು ಖುಷಿ ಅಂದರೆ 216ನೇ ಪುಷ್ಪ ಪ್ರದರ್ಶನ. ಇದು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಿರೋದು ಅತ್ಯಂತ ಖುಷಿ ವಿಚಾರ. ಇಲ್ಲೆಲ್ಲ ನೋಡಿದ್ರೆ ಇಡೀ ನಮ್ಮ ದೇಶದ ಸಂವಿಧಾನ ಓದೋ ರೀತಿ ಆಯಿತು. ಇದು ಅತ್ಯಂತ ಖುಷಿ ವಿಷಯ. ನಾವಿನ್ನೂ ಕಲಿಬೇಕಾದದ್ದು, ನೋಡಬೇಕಾದದ್ದು ಬಹಳನೇ ಇದೆ. ಇದು ನಾವಿಡೀ ನಮ್ಮ ದೇಶದ ಸಂವಿಧಾನ ಯಾವುದಿದೆ, ಯಾವ ರೀತಿ ಇದೆ ಅನ್ನೋದು ತಿಳ್ಕೊಬೋದು ಇಲ್ಲಿಂದ. ಭಾಳ ಖುಷಿ ಆಯ್ತು ಸರ್. ಸರ್ ನೀವು ಅಂದರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಯಡ್ರಾಮಿ ಊರಿನಿಂದ ಬಂದಿರಾ? 3 ಜನ ಫ್ರೆಂಡ್ಸ್ ಸೇರಿಬಿಟ್ಟು ಅಲ್ಲಿಂದ ಅದು ಬೇರೆ ಏನೋ ಕೆಲಸ ಇತ್ತು ಅಥವಾ ಇದೇ ನೋಡೋಕ್ಕೋಸ್ಕರ ಅಂತ ಬಂದಿರಾ? ಇದೇ ನೋಡೋಕ್ಕೋಸ್ಕರ ಅಂತ ಅಷ್ಟು ದೂರದಿಂದ ಬಂದಿರಾ? ಓಕೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ಈ ಒಂದು ಅಂಬೇಡ್ಕರ್ ಅವರ ಒಂದು ಇದು ಮೊದಲ ಬಾರಿಗೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ನಾವು ತುಂಬ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾರೆ. ಹೌದಾ? ನಿಮ್ಮ ಹೆಸರು ಸರ್? ಜಯಚಂದ್ರ ಅಂತ ಸರ್. ಜಯಚಂದ್ರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ ಸರ್. ಆಕಾಶ್ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ಓಕೆ. ಸೊ ಸಂಸತ್ ಭವನವನ್ನು ನೋಡೋದಕ್ಕೆ ಜನರಿಗೆ ಆಗೋದಿಲ್ಲ, ಅದು ಇರೋದು ಡೆಲ್ಲಿಯಲ್ಲಿ. ಹೌದು. ಆ ಸಂಸತ್ ಭವನವನ್ನು ಈ ನಮ್ಮ ಬೆಂಗಳೂರಿನ ಅಂದರೆ ನಮ್ಮ ರಾಜಧಾನಿಯಲ್ಲಿ ನಿರ್ಮಿಸಿ ಜನರಿಗೆ ನೋಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಇವಾಗ ನಾವು ನೋಡ್ತಿರುವ ಈ ಒಂದು ಕಂಬ ಅಶೋಕ ಸ್ತಂಭವೆಂದು ಕರೆಯುತ್ತಾರೆ. ಅದರ ಪಕ್ಕದಲ್ಲಿಯೇ ಅನೇಕ ಹೂಗಳಿಂದ ಅಲಂಕಾರಗೊಂಡ ಬೌದ್ಧ ಸ್ತೂಪ ಕೂಡ ನಾವು ನೋಡ್ತಾ ಇದ್ದೀವಿ. ಇದು ರಾಷ್ಟ್ರೀಯ ನಾಯಕ BR ಅಂಬೇಡ್ಕರ್ ನಿವಾಸ, ರಾಜಗೃಹ, ಮುಂಬೈ ಭಾಗ.
ಜೈ ಭೀಮ್. ದಾರದ ಕಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರ. ಸ್ನೇಹಿತರೆ ನೋಡಿ, ಕಪ್ಪು ದಾರದಿಂದ ಅಂಬೇಡ್ಕರ್ ಅವರ ಒಂದು ಚಿತ್ರ ಬರುವಂತೆ ಯಾವ ರೀತಿ ಒಂದು ಹಾಡಿದ್ದಾರೆ ಅಂತ. ಗ್ರೇಟ್. ನಿಜವಾಗಿ ಈ ಒಂದು ಕಲೆಯನ್ನು ಮಾಡಿದವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಸ್ನೇಹಿತರೆ, 1930 ಮಾರ್ಚ್ 3ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ 15,000 ಅನುಯಾಯಿಗಳ ಜೊತೆ ಕಾಲಾರಾಮ್ ಮಂದಿರ ಅಂದರೆ ರಾಮ ಮಂದಿರದ ಒಳಗಡೆ ಮೊದಲ ಬಾರಿಗೆ ಆ ಒಂದು ದೇವಸ್ಥಾನಗಳಿಗೆ ಎಂಟ್ರಿ ಕೊಡ್ತಾರೆ. ಯಾಕಂದರೆ ಅದಕ್ಕಿಂತ ಮುಂಚೆ ಅಸ್ಪೃಶ್ಯರಿಗೆ, ದಲಿತರಿಗೆ ಆ ಒಂದು ದೇವಸ್ಥಾನದಲ್ಲಿ ಎಂಟ್ರಿನೇ ಇರಲಿಲ್ಲ. ಭೀಮಾ ಕೋರೆಗಾಂವ್ ವಿಜಯ ಸ್ತಂಭ 1818 ಜನವರಿ 1ರಲ್ಲಿ ಕೇವಲ 500 ದಲಿತ ಸೈನಿಕರು ಜಾತಿವಾದಿ ಪೇಶ್ವೆ 28,000 ಸೈನಿಕರನ್ನು ಸೋಲಿಸಿ ಸದೆ ಬೆಳೆದು ಅವತ್ತು ದಿಗ್ವಿಜಯ ಸಾಧಿಸಿದಂಥ ಒಂದು ದಿನ. ಅದರ ನೆನಪಿಗಾಗಿ ಈ ಒಂದು ಭೀಮಾ ಕೋರೆಗಾಂವ್ ಒಂದು ವಿಜಯ ಸ್ತಂಭವನ್ನು ಸ್ಥಾಪಿಸಲಾಗಿದೆ. ಸ್ನೇಹಿತರೆ, ಭೀಮಾ ಕೋರೆಗಾಂವ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನೀವು ಕಲ್ಯಾಣ್ ಬಂಡರಿ ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿ ನೋಡಬಹುದು. ಫಿನ್ ಟು ಫಿನ್ ಸಂಪೂರ್ಣವಾದ ಮಾಹಿತಿ ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತದೆ. ಹೀರಾಕುಡ್ ಅಣೆಕಟ್ಟು ಒಂದು ನೀರಾವರಿ ಯೋಜನೆಗಳು ಏನೇನು ಮಾಡಿದ್ದಾರೆ ನೋಡು. ಹೀರಾಕುಡ್ ಅಣೆಕಟ್ಟು ನೋಡು, ಇದು ಇವ್ರದೇ ಬಳುವಳಿ. ಅದನ್ನು ನಮ್ಮ ಹತ್ರ ನಾವು ಇದು ಫೋಟೋ ತಗೊಂಡು ವಿಡಿಯೋ ಚೆನ್ನಾಗಿ ಮಾಡೋದು. ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ಯಾವುದಂದರೆ ರೂಪಾಯಿ ಸಮಸ್ಯೆ ಅಂತ ಹೇಳ್ಬಿಟ್ಟು, ಅದರ ಮೂಲ ಮತ್ತು ಪರಿಹಾರ ಅಂತ ಎಂಬ ಶೀರ್ಷಿಕೆಯಲ್ಲಿ ಬ್ಯಾಂಕು ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆಲ್ಲ ನಮ್ಮ ಭಾರತ ದೇಶದಲ್ಲಿ ಅದನ್ನು ಚಾಲನೆಗೆ ತರಬೇಕು, ಪ್ರತಿಯೊಂದರ ಬಗ್ಗೆ ಆ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾರೆ. ಆ ಒಂದು ಪುಸ್ತಕದ ಆಧಾರದಲ್ಲಿ 1935 ಏಪ್ರಿಲ್ 1ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಸ್ನೇಹಿತರೆ, ಹೈಕೋರ್ಟಿನ ಅಂದರೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಜಡ್ಜ್ ಅವರಾದ HN ನಾಗಮೋಹನ್ ದಾಸ್ ಸರ್ ಅವರು ಈ ಒಂದು ಪುಷ್ಪ ಪ್ರದರ್ಶನ ಒಂದು ವೀಕ್ಷಣೆಗೆ ಬಂದಿದ್ದರು. ನನ್ನ ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡುವಂಥ ಒಂದು ಅವಕಾಶ ನನಗೆ ಒದಗಿ ಬಂತು. ಮನುಷ್ಯ ಶಾಶ್ವತವಲ್ಲ, ಮನುಷ್ಯನ ವಿಚಾರಗಳು ಶಾಶ್ವತ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವ ಮಾತಿದೆ ಸ್ನೇಹಿತರೆ. ಯಾಕೆಂದರೆ ಇವಾಗ ನಮ್ಮ ಜೊತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ವಿಚಾರಧಾರೆಗಳು ನಮ್ಮ ಇಡೀ ದೇಶದ ತುಂಬೆಲ್ಲ ಇದ್ದಾವೆ. ನಮ್ಮ ಪ್ರತಿಯೊಬ್ಬ ಭಾರತೀಯರ ಒಂದು ರಕ್ತದ ಕಣಕಣದಲ್ಲೂ ಅವರ ವಿಚಾರಧಾರೆಗಳು ಇವೆ. ಅವರ ಯೋಚನೆಗಳು, ಅವರ ಒಂದು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ಇಡೀ ಭಾರತ ದೇಶ ನಡೀತಾ ಇದೆ ಸ್ನೇಹಿತರೆ. ವಿಡಿಯೋ ತುಂಬ ಲೆಂತಿಯಾದ ಕಾರಣ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಭಾಗ 2ರಲ್ಲಿ 2024 ಅಂಬೇಡ್ಕರ್ ಅವರ ಸ್ಪೆಷಲ್ ಫಲಪುಷ್ಪ ಪ್ರದರ್ಶನ ಭಾಗ 2ರಲ್ಲಿ ಮುಂದುವರಿಯುತ್ತದೆ.